ಕಥಾ ವೈಭವ ನಿಮ್ಮೊಂದಿಗೆ ಆಶ್ರೀ. ಕಥೆಯ ಹೆಸರು ಕಳ್ಳನಲ್ಲದ ಕಳ್ಳ. ಒಂದಾನೊಂದು ಕಾಲದಲ್ಲಿ ಒಳ್ಳಯ್ಯ ಕೆಟ್ಟಯ್ಯ ಎಂಬ ಇಬ್ಬರು ಪಕ್ಕಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದರು. ಒಳ್ಳಯ್ಯ ಬಡವ, ಆದರೆ ಇದ್ದುದರಲ್ಲಿ 4 ಜನಕ್ಕೆ ಒಳ್ಳೆಯದು ಮಾಡಬೇಕೆಂದು ಯೋಚಿಸುತ್ತಿದ್ದ. ಕೆಟ್ಟಯ್ಯನಿಗೆ ಬೇಕಾದಷ್ಟು ಶ್ರೀಮಂತಿಕೆ ಇದ್ದರೂ ತನಗಿಂತ ಬೇರಾರು ಶ್ರೀಮಂತರಾಗಬಾರದೆಂದು ಕೊಳ್ಳುತ್ತಿದ್ದ. ಒಂದು ದಿನ ಕೆಟ್ಟಯ್ಯನ ಮನೆಯ ಮುಂದೆ ನಿಂತು ಬೀದಿ ನಾಯಿಯೊಂದು ಜೋರಾಗಿ ಬೊಗಳಲಾರಂಭಿಸಿತು. ಕೆಟ್ಟಯ್ಯನಿಗೆ ಕೋಪ ಬಂದು ನಾಯಿಯನ್ನು ಕಲ್ಲಿನಿಂದ ಹೊಡೆದ. ನಾಯಿ ಕುಂಟುತ್ತಾ ಓಡಿ ಹೋಗಿ ಒಳ್ಳಯ್ಯನ ಮನೆಯ ಮುಂದೆ ನಿಂತು ಒಂದೇ ಸಮನೆ ಬೊಗಳಲಾರಂಭಿಸಿತು. ನಾಯಿಗೆ ಹಸಿವೆ ಆಗಿರಬಹುದೋ ಏನೋ ಎಂದು ಒಳ್ಳಯ್ಯ ಒಂದು ಬಾಳೆ ಎಲೆಯಲ್ಲಿ ಸ್ವಲ್ಪ ಅನ್ನ ಹಾಕಿಕೊಂಡು ಬಂದು ನಾಯಿಯ ಮುಂದೆ ಇಟ್ಟ. ನಾಯಿ ಇಟ್ಟ ಅನ್ನವನ್ನು ತಿಂದಿತು. ಅದು ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ಒಳ್ಳಯ್ಯನ ಕಡೆ ಕೃತಜ್ಞತಾಪೂರ್ವಕವಾಗಿ ನೋಡಿತು. ನಂತರ ಒಳ್ಳಯ್ಯನ ಮನೆಯೊಳಕ್ಕೆ ಬಂದು ಹಿತ್ತಲಿಗೆ ಹೋಗಿ ತನ್ನ ಮುಂದಿನ ಕಾಲುಗಳಿಂದ ನೆಲದ ಮೇಲೆ ಗಟ್ಟಿಯಾಗಿ ಕೆರೆಯುತ್ತಾ ಮಣ್ಣನ್ನು ಅಗೆಯಲಾರಂಭಿಸಿತು. ಒಳ್ಳಯ್ಯನ ತಾಯಿ ತುಂಬ ವಯಸ್ಸಾದವರು, ಮೃದು ಸ್ವಭಾವದವರು, ಅನುಭವಸ್ಥೆ. ನಾಯಿ ಮಾಡುತ್ತಿರುವುದನ್ನು ಕಂಡು, ಮಗನೇ, ನಿನ್ನಿಂದ ಕಾಲಭೈರವನಿಗೆ ತುಂಬ ತೃಪ್ತಿಯಾದ ಹಾಗಿದೆ. ಅದಕ್ಕೆ ಏನೋ ಸಂದೇಶವನ್ನು ಕೊಡುತ್ತಿದ್ದಾನೆ. ಅದು ಕೆರೆಯುತ್ತಿರುವ ಸ್ಥಳದಲ್ಲಿ ಅಗೆದು ಒಮ್ಮೆ ನೋಡು ಎಂದಳು. ಅದನ್ನು ಕೇಳಿದ ಒಳ್ಳಯ್ಯನ ಪತ್ನಿ ಕೂಡಲೇ ಮನೆಯೊಳಗೆ ಹೋಗಿ ಒಂದು ಗುದ್ದಲಿಯನ್ನು ತಂದು ಒಳ್ಳಯ್ಯನಿಗೆ ಕೊಟ್ಟಳು. ಅವನು ಅಲ್ಲಿ ಮಣ್ಣನ್ನು ಅಗೆಯಲಾರಂಭಿಸಿದ. ನಾಯಿ ಯಾರಿಗೂ ತಿಳಿಯದ ಹಾಗೆ ಕಣ್ಮರೆಯಾಗಿತ್ತು. ಎಲ್ಲೋ ಹೊರಟೇ ಹೋಗಿತ್ತು. ಒಳ್ಳಯ್ಯ ಸ್ವಲ್ಪ ಹೊತ್ತು ಅಗದ ಮೇಲೆ ಆ ಸ್ಥಳದಲ್ಲಿ ಒಂದು ಮರದ ಪೆಟ್ಟಿಗೆ ದೊರೆಯಿತು. ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಕೆಲವು ಬಂಗಾರದ ನಾಣ್ಯಗಳು, ಒಂದು ತಾಮ್ರದ ಹಾಳೆ ಇದ್ದವು. ತನ್ನ ಮನೆತನದವರ ಮುಂದಿನ ಸುಖಕ್ಕಾಗಿ ಆ ಬಂಗಾರದ ನಾಣ್ಯಗಳನ್ನು ತಾನು ಅಲ್ಲಿ ಹುದುಗಿಸಿ ಇಟ್ಟಿದ್ದೇನೆಂದು ಒಳ್ಳಯ್ಯನ ತಾತ ಆ ತಾಮ್ರದ ಹಾಳೆಯಲ್ಲಿ ಬರೆದಿದ್ದರು. ಅದರಿಂದ ಒಳ್ಳಯ್ಯನ ಕಷ್ಟವೆಲ್ಲ ತೀರಿ ಹೋಯಿತು. ಬಂಗಾರದ ನಾಣ್ಯಗಳನ್ನು ಮಾರಿ ಬಂದ ಹಣದಿಂದ 4 ಎಕರೆ ಭೂಮಿ ಕೊಂಡುಕೊಂಡ. ಸಣ್ಣ ವ್ಯಾಪಾರ ಕೂಡ ಪ್ರಾರಂಭಿಸಿದ. ಭರ್ಜರಿ ವ್ಯಾಪಾರವಾಗಿ ಮನೆಯವರೆಲ್ಲರೂ ಬಹಳ ವೈಭವದಿಂದ ಇರತೊಡಗಿದರು. ಆದರೆ ಒಳ್ಳೆಯತನ ಮಾತ್ರ ಬಿಡಲಿಲ್ಲ. ಇದ್ದಕ್ಕಿದ್ದಂತೆ ಒಳ್ಳಯ್ಯನ ಜೀವನ ವೈಭವಯುತವಾಗಿ ಆಗಿದ್ದನ್ನು ಕಂಡು ಕೆಟ್ಟಯ್ಯನಿಗೆ ಹೊಟ್ಟೆ ಉರಿಯಲಾರಂಭಿಸಿತು. ಏನಿರಬಹುದೆಂದು ಯೋಚಿಸಿ ಕೊನೆಗೆ ಎಲ್ಲ ವಿಷಯವನ್ನೂ ತಿಳಿದುಕೊಂಡ. ತಕ್ಷಣವೇ ಗ್ರಾಮಾಧಿಕಾರಿಯ ಬಳಿಗೆ ಹೋಗಿ ಎಲ್ಲವನ್ನೂ ಹೇಳಿ, ಭೂಮಿಯಲ್ಲಿ ದೊರಕಿದ್ದು ರಾಜರಿಗೆ ಸೇರಬೇಕಲ್ಲವಾ? ತನ್ನ ಮನೆಯಲ್ಲಿ ಬಂಗಾರ ದೊರೆತರೆ ಅದನ್ನು ತಾನೇ ಅನುಭವಿಸುತ್ತಿದ್ದಾನೆ ಎಂದು ಒಂದು ಫಿರ್ಯಾದಿ ಮಾಡಿಯೇ ಬಿಟ್ಟ. ಗ್ರಾಮಾಧಿಕಾರಿ ಈ ವಿಷಯದ ಬಗ್ಗೆ ತನಿಖೆ ನಡೆಸಿ ಅದು ನಿಜವೆಂದು ತಿಳಿದು ಕೆಟ್ಟಯ್ಯನನ್ನು ಕರೆಸಿ, ಒಳ್ಳಯ್ಯನ ತಾತ ತಾಮ್ರದ ಹಾಳೆಯ ಮೇಲೆ ಉಯಿಲು ಬರೆದಿದ್ದಾರೆ, ಆದ್ದರಿಂದ ಬಂಗಾರ ಒಳ್ಳಯ್ಯನಿಗೇ ಸೇರುತ್ತದೆ ಎಂದರು. ಅದನ್ನು ಕೇಳಿ ಕೆಟ್ಟಯ್ಯನಿಗೆ ಮತ್ತಷ್ಟು ಕೋಪ ಬಂತು. ಈಗ ಅವನಿಗೆ ನಾಯಿ ವಿಷಯ ನೆನಪಿಗೆ ಬಂತು. ಆ ನಾಯಿ ನಮ್ಮ ಮನೆಯ ಮುಂದೆ ಬೊಗಳಿದಾಗ ನಾನು ಕಲ್ಲಿನಿಂದ ಅದಕ್ಕೆ ಹೊಡೆದೆ. ನಾಯಿ ಮೊದಲು ನಮ್ಮ ಮನೆಯ ಮುಂದೆ ಬಂದು ಬೊಗಳಿತ್ತು. ನಾನೇ ಕಲ್ಲಿನಿಂದ ಹೊಡೆದು ಓಡಿಸಿಬಿಟ್ಟೆ ಎಂದುಕೊಂಡು ಒಂದು ಬಾಳೆಯ ಎಲೆಯ ಮೇಲೆ ಅನ್ನ ಇಟ್ಟುಕೊಂಡು ಆ ನಾಯಿಗಾಗಿ ಕಾಯತೊಡಗಿದ. ನಮ್ಮ ಮನೆಯಲ್ಲೂ ನಿಧಿ ಇರಬಹುದು ಎಂದು ಕಾಯುತ್ತಾ ಕುಳಿತ. ಕೆಟ್ಟಯ್ಯನ ಜಿಪುಣತನ ತಿಳಿದಿತ್ತೋ ಏನೋ, ಯಾವ ನಾಯಿಯೂ ಆ ಅನ್ನ ತಿನ್ನಲು ಬರಲಿಲ್ಲ. ಆದರೆ ಕೆಟ್ಟಯ್ಯ ಬಿಡದೆ ಸಹನೆಯಿಂದ ಕಾಯತೊಡಗಿದ. 1 ವಾರ ಕಾದ ನಂತರ ಒಂದು ನಾಯಿ ಕೆಟ್ಟಯ್ಯನ ಮನೆಯ ಮುಂದೆ ನಿಂತು ಬೊಗಳತೊಡಗಿತು. ಕೆಟ್ಟಯ್ಯ ಆ ನಾಯಿ ಅಂದು ತನ್ನ ಮನೆಯ ಮುಂದೆ ಬೊಗಳಿದ್ದೇ ನಾಯಿ ಎಂದು ಗುರ್ತಿಸಿ ಅದಕ್ಕೆ ಅನ್ನವಿಟ್ಟ. ಅದು ಅವನ ಮನೆಯಲ್ಲಿ ಹೋಗಿ ಹಿತ್ತಲಿನಲ್ಲಿ ಒಂದು ಕಡೆ ತನ್ನ ಮುಂಗಾಲುಗಳಿಂದ ಕೆರೆಯಿತು. ಆಗ ಕೆಟ್ಟಯ್ಯ ಅಲ್ಲಿ ಅಗದರೆ ಒಂದು ಮರದ ಪೆಟ್ಟಿಗೆ ಸಿಕ್ಕಿತು. ಅದನ್ನು ತೆಗೆದರೆ ರತ್ನಗಳು, ಮುತ್ತುಗಳು, ವಜ್ರದ ಹಾರ, 4 ಬಂಗಾರದ ಕಂಕಣಗಳು ಸಿಕ್ಕಿದವು.
ಪೆಟ್ಟಿಗೆಯಲ್ಲಿ ತಾಮ್ರದ ಹಾಳೆ ಏನಾದರೂ ಕಾಣಿಸುತ್ತಿದೆಯೇನೋ ಎಂದು ಹುಡುಕಿದ ಕೆಟ್ಟಯ್ಯ. ಎಲ್ಲಿಯೂ ಅಂತಹದು ಸಿಗಲಿಲ್ಲ. ಆಗ ಕೆಟ್ಟಯ್ಯ ತಾನೇ ಒಂದು ತಾಮ್ರದ ಹಾಳೆ ತರಿಸಿ ತನ್ನ ತಾತ ಉಯಿಲು ಬರದಂತೆ ತಾನೇ ಬರೆಸಿದ. ಒಳ್ಳೆಯವರು ಇರುವುದನ್ನು ಅನುಭವಿಸಿ ಸಂತೋಷ ಪಡುತ್ತಾರೆ. ಕೆಟ್ಟವರು ತಮ್ಮ ವೈಭವವನ್ನು ಬೇರೆಯವರಿಗೆ ತೋರಿಸುವುದರಲ್ಲೇ ಆನಂದ ಅನುಭವಿಸುತ್ತಾರೆ. ಅಂದಿನಿಂದ ಕೆಟ್ಟಯ್ಯನ ಮನೆಯಲ್ಲಿ ಎಲ್ಲರೂ ಮೈತುಂಬ ಬಂಗಾರದ ಆಭರಣಗಳನ್ನು ಧರಿಸಲಾರಂಭಿಸಿದರು. ಕೆಟ್ಟಯ್ಯನ ಹೆಂಡತಿಯಂತೂ ಕೊರಳಿಗೆ ವಜ್ರಾಭರಣಗಳನ್ನು, ವಜ್ರದ ಹಾರವನ್ನೂ ಧರಿಸಿ ಜಂಬ ಪಡುತ್ತಿದ್ದಳು. ಹೀಗಿರುವಾಗ ಆ ದೇಶದ ರಾಜ ಮಾರುವೇಷ ಧರಿಸಿ ಆ ಊರಿಗೆ ಬಂದ. ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಕೆಟ್ಟಯ್ಯನ ಹೆಂಡತಿಯ ಕೊರಳಲ್ಲಿ ಆ ವಜ್ರದ ಹಾರ ನೋಡಿದ. ಅದು ತಮ್ಮ ಪೂರ್ವಿಕರದು. ಅದು ಕಳುವಾಗಿತ್ತು. ಅದನ್ನು ಇಲ್ಲಿ ನೋಡಿ ರಾಜನಿಗೆ ತುಂಬ ಆಶ್ಚರ್ಯವಾಗಿತ್ತು. ಸೂರ್ಯಾಸ್ತಮಯದ ವೇಳೆಯಲ್ಲಿ ಉದ್ಯಾನವನದಲ್ಲಿ ಒಬ್ಬಂಟಿಯಾಗಿ ತಿರುಗಾಡುತ್ತಿದ್ದ ರಾಜನ ಅಜ್ಜಿಯನ್ನು ಯಾರೋ ಒಬ್ಬ ಕಳ್ಳ ಹೊಡೆದು ಅವರ ಒಡವೆ ಅಪಹರಿಸಿ ಓಡಿ ಹೋಗಿದ್ದ. ಆ ಒಡವೆಗಳಲ್ಲಿ ಈ ವಜ್ರದ ಹಾರವೂ ಇತ್ತು. ರಾಜನ ತಾತನವರು ಆ ವಜ್ರದ ಹಾರದ ನಮೂನೆ ಬರೆಸಿ ಅದನ್ನು ದೇಶದೆಲ್ಲೆಡೆ ವಿಷಯ ಸಾರುವಂತೆ ಮಾಡಿದ್ದರು. ಆದರೆ ಕಳ್ಳ ಸಿಕ್ಕಿರಲೇ ಇಲ್ಲ. ಆ ಕಳ್ಳನನ್ನು ಹಿಡಿದು ಶಿಕ್ಷೆ ನೀಡುವವರೆಗೂ ತನ್ನ ಆತ್ಮಕ್ಕೆ ಶಾಂತಿ ಇಲ್ಲವೆನ್ನುತ್ತಲೇ ಅವರು ತೀರಿಕೊಂಡಿದ್ದರು. ರಾಜನ ತಂದೆ ಕೂಡ ಕಳ್ಳನನ್ನು ಹಿಡಿಯಲು ಬಹಳ ಪ್ರಯತ್ನ ಮಾಡಿ ವಿಫಲರಾಗಿದ್ದರು. ನಂತರ ಅದರ ಹೊಣೆಯನ್ನು ಮಗನಿಗೆ ಒಪ್ಪಿಸಿದ್ದರು. ಮಗ ರಾಜನಾದ ಮೇಲೆ ಹಾರ ಹುಡುಕಿಸಲು ಬಹಳ ಪ್ರಯತ್ನ ಮಾಡಿದ್ದ. ಆದರೆ ಸಿಕ್ಕಿರಲಿಲ್ಲ. ರಾಜನ ಬಳಿಯೂ ಈಗ ಆ ಹಾರದ ನಮೂನೆಯೊಂದು ಇತ್ತು. ಆದರೆ ಕೆಟ್ಟಯ್ಯ ಸೃಷ್ಟಿಸಿದ್ದ ತಾಮ್ರದ ಹಾಳೆಯಿಂದ ಅದು ಕೆಟ್ಟಯ್ಯನದೇ ಎಂದುಕೊಂಡಿದ್ದರು. ಈಗ ವಜ್ರದ ಹಾರವನ್ನು ನೋಡಿದ ಮೇಲೆ ಅವರು ಕೆಟ್ಟಯ್ಯನನ್ನು ಕರೆಸಿದರು. ಅದು ಕೆಟ್ಟಯ್ಯನೇ ಸೃಷ್ಟಿಸಿದ ತಾಮ್ರದ ಹಾಳೆ ಎಂದು ತಿಳಿದು ಬಂದ ಮೇಲೆ ರಾಜ ಕೆಟ್ಟಯ್ಯನೊಂದಿಗೆ, ನೀನು ಮಾಡಿದ ತಾಮ್ರದ ಹಾಳೆಯ ಮೋಸ ನನಗೆ ತಿಳಿದಿದೆ. ನಿನ್ನ ತಾತನ ಎಲ್ಲದಕ್ಕೂ ನೀನೇ ವಾರಸುದಾರ. ಹಾಗಾಗಿ ಅವನು ಮಾಡಿದ ಕೆಟ್ಟ ಕೆಲಸಕ್ಕೂ ನೀನೇ ವಾರಸುದಾರ. ಅದಕ್ಕೆ ನಿನ್ನನ್ನು ಶಿಕ್ಷಿಸಲೇಬೇಕು. ಆಗಲೇ ತನ್ನ ತಂದೆ ತಾತ ಇವರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಅಂದೇ ಕಳ್ಳ ಸಿಕ್ಕಿದ್ದರೆ ನಮ್ಮ ತಾತ ಅವನಿಗೆ ನೇಣುಗಂಬದ ಶಿಕ್ಷೆ ವಿಧಿಸುತ್ತಿದ್ದರು. ಆದರೆ ನಾನು ನಿನಗೆ 1 ವರ್ಷದ ಕಠಿಣ ಕಾರಾಗಾರದ ಶಿಕ್ಷೆ ಕೊಟ್ಟು ಬಿಟ್ಟು ಬಿಡುತ್ತಿದ್ದೇನೆ ಎಂದರು. ತಾನು ದುರಾಸೆಗೆ ಬಿದ್ದು ತನ್ನ ಹಿತ್ತಲಿನಲ್ಲಿ ದೊರೆತ ಒಡವೆಗಳನ್ನು ಕಳ್ಳ ತಾಮ್ರದ ಹಾಳೆಯ ಮೇಲೆ ಉಯಿಲು ಬರೆಸಿ ಕಳ್ಳನಲ್ಲದ ಕಳ್ಳನಾಗಿ ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ದುಃಖಿಸುತ್ತಾ ಸೆರೆಮನೆಗೆ ಹೋದ ಕೆಟ್ಟಯ್ಯ. ಕತೆ ತುಂಬ ಸೊಗಸಾಗಿದೆ ಅಲ್ವಾ? ಪರರ ಸೊತ್ತಿಗೆ ಆಸೆ ಪಡಬಾರದು. ಕತೆ ಹೇಳೋಣ, ಕೇಳೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ. ಶ್ರೀ